ಕೀರ್ತನೆಗಳು 81ನೇ ಅಧ್ಯಾಯ 16ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ಅವರಿಗೆ ಶ್ರೇಷ್ಠವಾದ ಗೋಧಿಯನ್ನು ಊಟಕ್ಕೆ ಕೊಟ್ಟು ಬಂಡೆಯೊಳಗಿನ ಜೇನಿನಿಂದ ತೃಪ್ತಿಪಡಿಸುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ನಮ್ಮನ್ನ ಆತನು ಏನ್ ಮಾಡುವವನಾಗಿದ್ದಾನೆಂದರೆ ಶ್ರೇಷ್ಠವಾಗಿರುವಂತಹ ಗೋಧಿಯನ್ನ ದೇವರು ನಮಗೆ ಏನ್ ಮಾಡುವವರಾಗಿದ್ದಾರೆ, ಅನುಗ್ರಹಿಸುವವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಬಂಡೆ ಒಳಗಿನ ಜೇನಿನಿಂದ ಕರ್ತನು ನಮ್ಮನ್ನ ಆಶೀರ್ವಾದಿಸುವವನಾಗಿದ್ದಾನೆ, ತೃಪ್ತಿಪಡಿಸುವವನಾಗಿದ್ದಾನೆ. ನಮ್ಮ ಮೇಜಿನ ಮೇಲಿರುವಂತಹ ಆಹಾರವನ್ನ ಕರ್ತನ ಏನ್ ಮಾಡುವವರಾಗಿದ್ದಾರೆ, ಆಶೀರ್ವಾದಿಸಿ ಕರ್ತನು ನಮಗೆ ದಯಪಾಲಿಸುವವನಾಗಿದ್ದಾನೆ. ನಮ್ಮಲ್ಲಿ ಇರುವಂತಹ ದವಸ ಧಾನ್ಯಗಳನ್ನ ಏನ್ ಮಾಡಬೇಕು, ಕರ್ತನ ಸಮ್ಮುಖಕ್ಕೆ ಹೋಗಿ ಒಪ್ಪಿಸಿಕೊಡಬೇಕು. ದೇವರೇ, ನನ್ನ ಕುಟುಂಬದಲ್ಲಿರುವಂತಹ ಈ ದವಸ ಧಾನ್ಯಗಳಿಂದ ನನ್ನನ್ನು ಆಶೀರ್ವಾದಿಸು, ನನ್ನ ತೃಪ್ತಿಪಡಿಸು ಸ್ವಾಮಿ ಎಂದು ಹೇಳುವಾಗ ಕರ್ತನಾತ್ಮನು ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಇರುವಂತಹ, ನಮ್ಮ ಕುಟುಂಬದಲ್ಲಿ ಇರುವಂತಹ ದೇವರು ಅವುಗಳನ್ನು ಆಶೀರ್ವಾದಿಸುವವರಾಗಿದ್ದಾರೆ. ನಮ್ಮ ದವಸ ಧಾನ್ಯಗಳನ್ನ ದೇವರು ಆಶೀರ್ವಾದಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಚಾರೆಪ್ತ ಊರಿನಲ್ಲಿರುವಂತಹ ಬಡವ ವಿಧವೆಯನ್ನ ಕರ್ತನ ಏನ್ ಮಾಡುವವನಾಗಿದ್ದಾನೆ, ಆಶೀರ್ವದಿಸುವವನಾಗಿದ್ದಾನೆ. ಹೇಗೆ ಒಂದು ಮೊಗೆ ಎಣ್ಣೆ ಒಂದು ಇಡೀ ಹಿಟ್ಟಿನಿಂದ ದೇವರು ಆಕೆ ಜೀವಮಾನವನ್ನೇ ದೇವರು ಏನ್ ಮಾಡುವವರಾಗಿದ್ದಾರೆ, ಆಶೀರ್ವದಿಸುವವರಾಗಿದ್ದಾರೆ. ಆಕೆಯನ್ನ ತೃಪ್ತಿಪಡಿಸುವವರಾಗಿದ್ದಾರೆ, ಆಕೆಯ ಕುಟುಂಬವನ್ನ ಬಲಪಡಿಸುವವರಾಗಿದ್ದಾರೆ. ಅದೇ ಪ್ರಕಾರವೇ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನಾತ್ಮನು ನಮ್ಮಲ್ಲಿರುವಂತಹ ಕಾರ್ಯಗಳನ್ನ ಇಟ್ಟು ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ಆಶೀರ್ವದಿಸುವವರಾಗಿದ್ದಾರೆ, ತೃಪ್ತಿಪಡಿಸುವವರಾಗಿದ್ದಾರೆ. ಇವತ್ತು ನಾವು ಅನೇಕ ವಾರ್ತೆ ನಾವು ಹೇಳ್ತೇವೆ, ನನ್ನ ಕುಟುಂಬದಲ್ಲಿ ದವಸ ಧಾನ್ಯಗಳ ಕೊರತೆ, ಅನೇಕ ಒಂದು ಕೊರತೆಗಳು ಹೋರಾಡಿಕೊಂಡಿವೆ ಅಂತ ಅನೇಕ ವಾರ್ತೆ ನಾವು ಹೇಳ್ತೇವೆ. ಆದರೆ ಪ್ರೀತಿ ಒಳ್ಳೆಯ ಜನರೇ, ಚಾರೆಪ್ತ ಊರಿನಲ್ಲಿರುವಂತಹ ಬಡ ವಿಧವೆಯನ್ನ ದೇವರು ಹೇಗೆ ಆಶೀರ್ವದಿಸಿದ್ರು, ಒಂದು ಇಡೀ ಇಟ್ಟು ಮೊಗೆ ಹೆಣ್ಣಿನಲ್ಲಿ ಕರ್ತನ ಆಕೆಯನ್ನ ಏನ್ ಮಾಡಿದ್ರು, ತೃಪ್ತಿಪಡಿಸಿದರು, ಆಕೆಯ ಜೀವಮಾನವನ್ನೇ ನಡೆಸಿದರು. ಅದೇ ಪ್ರಕಾರವೇ ನಮ್ಮಲ್ಲಿರುವಂತಹ ಸ್ವಲ್ಪ ಸ್ವಲ್ಪವಾದ ಸಂಗತಿಗಳನ್ನೇ ಇಟ್ಟು ಕರ್ತನ ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ಆಶೀರ್ವದಿಸುವವನಾಗಿದ್ದಾನೆ. ನಮ್ಮ ಆಹಾರಗಳನ್ನ ಅಭಿವೃದ್ಧಿ ಪಡಿಸುವವನಾಗಿದ್ದಾನೆ, ನಮ್ಮ ದವಸ ಧಾನ್ಯಗಳನ್ನ ಹೆಚ್ಚಿಸುವವನಾಗಿದ್ದಾನೆ, ನಮ್ಮ ಕಾಳು ಕಡ್ಡಿಗಳನ್ನ ದೇವರು ಆಶೀರ್ವದಿಸುವವರಾಗಿದ್ದಾರೆ. ನಮ್ಮ ಪುಟ್ಟಿಗಳು ಕೊಣವೆಗಳು ಯಾವಾಗ್ಲೂ ತುಂಬಿ ಹೊರಸೂಸುವಂತೆ ಕರ್ತನ ಏನ್ ಮಾಡುವವನಾಗಿದ್ದಾನೆ, ಸಹಾಯವನ್ನ ಮಾಡುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು ಅಪ್ಪ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ನಿನ್ನ ಜನರನ್ನ ಬಂಡೆ ಒಳಗಿನ ಜೇನಿನಿಂದ ತೃಪ್ತಿಪಡಿಸುವುದಕ್ಕಾಗಿ ಸ್ತೋತ್ರ. ಶ್ರೇಷ್ಠವಾದ ಗೋಧಿಯನ್ನ ಆಹಾರಕ್ಕಾಗಿ ಕೊಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್, ಆಮೇನ್.